ಡ್ರೋನ್ ಪ್ರತಾಪ್ರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಡ್ರೋನ್ ಪ್ರತಾಪನ್ನ ಮಧುಗಿರಿಯ ಮಿಡಿಗೇಶಿ ಪೊಲೀಸರು ಬಂಧನ ಮಾಡಿದ್ದಾರೆ. ಜನಕಲೋಟಿ ಗ್ರಾಮದ ಕೃಷಿ ಹೊಂಡದಲ್ಲಿ ಸೋಡಿಯಂ ಅನ್ನ ಬ್ಲಾಸ್ಟ್ ಮಾಡಿರ್ತಾನೆ ಈ ಡ್ರೋನ್ ಪ್ರತಾಪ್. ಬೆಂಗಳೂರಿನಲ್ಲಿ ಪ್ರತಾಪನ್ನ ಬಂಧಿಸಿ ಪೊಲೀಸರು ಕರೆದೊಯ್ತಾ ಇದ್ದಾರೆ. ಈಗಾಗಲೇ ಡ್ರೋನ್ ಪ್ರತಾಪ್ ಸೋಡಿಯಂ ಅನ್ನ ಬ್ಲಾಸ್ಟ್ ಮಾಡಿರ್ತಾರೆ ಕೃಷಿ ಹೊಂಡದಲ್ಲಿ. ಈ ವಿಚಾರವಾಗಿ ಮಧುಗಿರಿಯ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಧುಗಿರಿಯ ಮಿಡಿಗೋಶಿಯ ಪೊಲೀಸರಿಂದ ಬಂಧನಕ್ಕೆ ಒಳಪಡಿಸಲಾಗಿದೆ ಡ್ರೋನ್ ಪ್ರತಾಪ್ರನ್ನ. ಸೋಡಿಯಂ ಬ್ಲಾಸ್ಟ್ ಮಾಡಿರ್ತಾರೆ ಈ ಪ್ರತಾಪ್. ಹೀಗಾಗಿ ಈ ಕಾರಣಕ್ಕಾಗಿ ಅವರನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಪೊಲೀಸರು. ಕೃಷಿ ಹೊಂಡದಲ್ಲಿ ಸೋಡಿಯಂ ಅನ್ನ ಬ್ಲಾಸ್ಟ್ ಮಾಡಿರ್ತಾರೆ. ಬೆಂಗಳೂರಿನಲ್ಲಿ ಪ್ರತಾಪನ್ನ ಬಂಧಿಸಿ ಪೊಲೀಸರು ಕರೆದೊಯ್ಯುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಡ್ರೋನ್ ಪ್ರತಾಪ್ನ ಈಗ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಏನೇನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಎಸ್, ಈಗಾಗಲೇ ಏನು ವಿವಾದಾತ್ಮಕವಾದಂತ ಒಂದು ರೀತಿಯ ಸ್ಫೋಟ ಮಾಡಿದಂತಹ ಬಿಗ್ ಬಾಸ್ ಕಥೆಯ ಡ್ರೋನ್ ಪ್ರತಾಪ್ರನ್ನ ಮಿಡಿಗೇಶಿ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಪಬ್ಲಿಕ್ ಟಿವಿಗೆ ಲಭ್ಯವಾಗ್ತಾ ಇರುವಂತದ್ದು. ಬೆಳಗಿನಲ್ಲೂ ಕೂಡ ಪಬ್ಲಿಕ್ ಟಿವಿಯಲ್ಲಿ ಏನು ಡ್ರೋನ್ ಪ್ರತಾಪ್ ಏನು ಸಿಡಿಸಿದಂತ ಸ್ಫೋಟಕದ ಬಗ್ಗೆ ಏನು ವಿಸ್ತೃತವಾದಂತ ಒಂದು ವರದಿ ಕೂಡ ಏನು ಪ್ರಸಾರ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಪೊಲೀಸರು ಆ ಜಾಡು ಹಿಡ್ಕೊಂಡು ಹೋಗ್ತಾರೆ. ಎಲ್ಲಿ ಯಾವ ಕೃಷಿ ಹೊಂಡದಲ್ಲಿ ಈ ರೀತಿಯ ಒಂದು ಪ್ರಯೋಗ ಮಾಡಿರುವುದೆಂದು ಪೊಲೀಸರು ಜಾಡಿ ಹಿಡ್ಕೊಂಡು ಹೋಗ್ತಾರೆ. ಅನಂತರ ತುಮಕೂರು ಜಿಲ್ಲಾ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಜನಕಲೋಟಿ ಎಂಬ ಒಂದು ಗ್ರಾಮದ ಕೃಷಿ ಹೊಂಡದಲ್ಲಿ ಈ ರೀತಿಯ ಸೋಡಿಯಂ ಅನ್ನ ನೀರಿನಲ್ಲಿ ಎಸೆದು ಬ್ಲಾಸ್ಟ್ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಮಿಡಿಗೇಶಿ ಪೊಲೀಸರಿಗೆ ಲಭ್ಯವಾಗುತ್ತೆ. ಅದಾದ ನಂತರ ಪೊಲೀಸರು ಎಫ್ಐಆರ್ ಅನ್ನು ಕೂಡ ದಾಖಲೆ ಮಾಡಿಕೊಳ್ಳಲ್ಲ. ಅದಕ್ಕೂ ಮುಂಚಿತವಾಗಿ ಏನು ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಿಗೆ ಹೋಗಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ನಮ್ಗೆ ಈಗ ಲಭ್ಯವಾಗಿರುವುದಂತೂ ಈಗ ಎಫ್ಐಆರ್ ಆಗ್ತಾ ಇದೆ ಎನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ನಮ್ಗೆ ಸಿಗ್ತಿರುವಂತಹ ಮಾಹಿತಿ. ಒಟ್ಟಾರೆಯಾಗಿ ಇನ್ನೊಂದು ಎಡವಟ್ಟು ಡ್ರೋನ್ ಪ್ರತಾಪ್ ಮಾಡ್ಕೊಂಡಿರುವಂತದ್ದು ವ್ಯೂವರ್ಶಿಪ್ ಅನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕು ಎನ್ನುವಂತಹ ಹುಚ್ಚುತನದಲ್ಲಿ ಹೊಣೆಗೇಡಿತನ ಮಾಡಿದ್ದಾನೆ ಅಂತಾನೆ ಹೇಳ್ಬೇಕಾಗತ್ತೆ. ಸೊ ಇದನ್ನ ಜಾಡಿ ಹಿಡಿದ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಸುಮಾರು 4 ಜನ ಪೊಲೀಸರು ಈಗಾಗಲೇ ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ಅರೆಸ್ಟ್ ಮಾಡಿ ವಾಪಸ್ ಮಿಡಿಗೇಶಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಎಫ್ಐಆರ್ ಆದ ನಂತರ ಅವರನ್ನ ವಿಚಾರಣೆ ಮಾಡಿ ನಂತರ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತ ಪ್ರಕ್ರಿಯೆ ಮಾಡಲಿದ್ದಾರೆ.